ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಮಾಡ್ತಾ ಇದ್ವಿ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂಡರ್ ವೇಟೆಡ್ ಆವ್ರೇಜ್ ಮೆಥಡ್ ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೆ ಪ್ರಾಬ್ಲಮ್ ಕೂಡ ಮಾಡಿ ಕಳಿಸಿದ್ದೆ ನಿಮಗೆ. ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವೇ ಮಾಡಿ, ಅದರಲ್ಲಿ 5 ಮಾರ್ಕ್ಸ್ ಆಗಲಿ 15 ಮಾರ್ಕ್ಸ್ ಆಗಲಿ. ದ ನೆಕ್ಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಈಸ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಮೆಥಡ್. ಸೊ ಇದರಲ್ಲಿ 4 ಸ್ಟೆಪ್ಸ್ ಇರುತ್ತೆ. ಆಲ್ರೆಡಿ ನಿಮಗೆ ಥಿಯರಿನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಫಸ್ಟ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಆಸ್ ವೆಲ್ ಆಸ್ ಆವರೇಜ್ ಪ್ರಾಫಿಟ್. Step 2, calculation of capitalized value. Step 3, calculation of net assets. And Step 4, calculation of goodwill. ಸೊ ಇದಕ್ಕೆ ಸಪ್ರೇಟಾಗಿ ಫಾರ್ಮುಲಾಸ್ ಕೂಡ ಬರೆಸಿದ್ದೀನಿ ನಾನು ನಿಮಗೆ. ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಾರ್ಮುಲಾಸು. ಅಡ್ಜಸ್ಟ್ ಪ್ರಾಫಿಟ್ ಯಾವ ಥರ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ, ಅಥವಾ ಆವ್ರೇಜ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ, ಆಮೇಲೆ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ಅದಕ್ಕೆ ಫಾರ್ಮುಲಾ ಏನು, ನೆಟ್ ಅಸೆಟ್ಸ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ಆಮೇಲೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ, ಅದೆಲ್ಲದು ನಿಮಗೆ ಥಿಯರಿನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ದೀಸ್ ಆರ್ 4 ಸ್ಟೆಪ್ಸ್. ಇದರ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದರಲ್ಲಿ. ದಟ್ ಈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ. ಓಕೆ, ಸೊ ಪೇಜ್ ನಂಬರ್ 24 ಅಲ್ಲಿದೆ. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಕ್ವೆಶನ್ ನೋಡಿ. ದ ನೆಟ್ ಪ್ರಾಫಿಟ್ ಆಫ್ ಎ ಕಂಪನಿ ಬಿಫೋರ್ ಪ್ರೊವೈಡಿಂಗ್ ಫಾರ್ ಟ್ಯಾಕ್ಸೇಷನ್ ಅಟ್ 30% ಫಾರ್ ದಿ ಪಾಸ್ಟ್ 5 years ಆರ್ rupees 80,000, rupees 85,000, rupees 95,000, rupees 92,000 and rupees 1 lakh. The capital employed in the business is 3,50,000, on which a reasonable return of 15% is expected. Calculate the goodwill of the business by capitalization of average profit method. So ಇಲ್ಲಿ capitalization of average profit method ಮೇಲೆ goodwill calculate ಮಾಡಿ ಅಂತ ಹೇಳ್ತಾ ಇದ್ದಾನೆ. So he mentioned it. ಅವ್ನು ಮೆನ್ಷನ್ ಮಾಡ್ತಾನೆ ಯಾವ ಮೆಥಡಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ. ಓಕೆ, ಇದರಲ್ಲಿ ಆ ಥರ ಮೆನ್ಷನ್ ಮಾಡಿದ್ದಾನೆ. ಸೊ ಕ್ಯಾಪಿಟಲೈಸೇಷನ್ ಆಫ್ ಆವ್ರೇಜ್ ಪ್ರಾಫಿಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ್ಯಸ್ ಇಟ್ ಈಸ್ ನಾನು ಹೇಳಿದಂಗೆ ಸ್ಟೆಪ್ 1, ಅಡ್ಜಸ್ಟ್ ಪ್ರಾಫಿಟ್ ಮತ್ತು ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊಲ್ಯೂಷನ್: ಸ್ಟೆಪ್ 1, calculation of adjusted profit. Sometimes adjusted profit ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಆವ್ರೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಯಾವಾಗ ಅಂತ ಹೇಳ್ತೀನಿ. ಸೊ ಇದರಲ್ಲಿ ನೋಡಿ, ಪ್ರಾಫಿಟ್ಸ್ ಕೊಟ್ಟಿದ್ದಾನೆ 80,000, 85, 95, 92 ಆ್ಯಂಡ್ 1 lakh rupees. ಸೊ 5 years ಪ್ರಾಫಿಟ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ದ ನೆಟ್ ಪ್ರಾಫಿಟ್ ಆಫ್ ಎ ಕಂಪನಿ ಬಿಫೋರ್ ಪ್ರೊವೈಡಿಂಗ್ ಫಾರ್ ಟ್ಯಾಕ್ಸೇಷನ್ ಅಟ್ 30%, ಅಂದರೆ ಟ್ಯಾಕ್ಸ್ 30% ಲೆಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಎವ್ರಿ ಇಯರ್ ಪ್ರಾಫಿಟಲ್ಲಿ 30% ಟ್ಯಾಕ್ಸ್ ಮೈನಸ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾನೆ. ಸೊ ಮೈನಸ್ ಮಾಡ್ಕೊಂಡು ಆದಮೇಲೆ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಬರುತ್ತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಫ್ ದೇರ್ ಆರ್ ನೋ ಅಡ್ಜಸ್ಟ್ಮೆಂಟ್ಸ್, ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ಔಟ್ ಆವರೇಜ್ ಪ್ರಾಫಿಟ್ ಆನ್ ನೆಟ್ ಪ್ರಾಫಿಟ್ ವಿಚ್ ಹ್ಯಾಸ್ ಬಿನ್ ಗಿವನ್ ಇನ್ ದಿ ಕ್ವೆಶನ್. ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಮಾತ್ರ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ನಮಗೆ ನೆಟ್ ಪ್ರಾಫಿಟ್ ಏನು ಕೊಟ್ಟಿರ್ತೀನಿ ಕ್ವೆಶನ್ಸಲ್ಲಿ, ಆ ನೆಟ್ ಪ್ರಾಫಿಟ್ ಮೇಲೇ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಡೈರೆಕ್ಟ್ಲಿ ಆವರೇಜ್ ಪ್ರಾಫಿಟ್ ವೆನ್ ದೇರ್ ಆರ್ ನೋ ಅಡ್ಜಸ್ಟ್ಮೆಂಟ್ಸ್. ಓಕೆ, ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಈಗ ಪ್ರಾಫಿಟ್ಸ್ ಬರ್ಕೊಂಬಿಡಿ 1 by 1. ಅದರಲ್ಲಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 years ಪ್ರಾಫಿಟ್ ಕೊಟ್ಟಿದ್ದಾನೆ. ಆ 5 years ಪ್ರಾಫಿಟ್ನ ಬರ್ಕೊಂಬಿಡಿ ಹಾರಿಜಾಂಟಲ್ ಆಗಿ 1 by 1. ಸೊ ಫಸ್ಟ್ ಎಷ್ಟಿದೆ? rupees 80,000. The second one 85,000, and the third one 95,000. The fourth year 92,000, and last year 1 lakh. He earned 1 lakh rupees. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾನೆ? 30% ಟ್ಯಾಕ್ಸ್. ಸೊ ಪ್ರತಿ ವರ್ಷವೂ 30% ಟ್ಯಾಕ್ಸ್ ಲೆಸ್ ಮಾಡ್ಕೊಳ್ಳಿ ಆನ್ ಪ್ರಾಫಿಟ್. ಲೆಸ್ ಟ್ಯಾಕ್ಸ್ at 30%.
ಅಂದರೆ 30% ಆನ್ 80,000, 30% ಆನ್ 85,000, 30% ಆನ್ 95, 30% ಆನ್ 92,000 ಆ್ಯಂಡ್ 30% ಆನ್ 1 lakh rupees. ಸೊ ಈ ಥರ ಪ್ರತಿಯೊಂದು ಪ್ರಾಫಿಟ್ ಮೇಲೂ 30% ಟ್ಯಾಕ್ಸ್ನ ಮೈನಸ್ ಮಾಡ್ಕೊತ ಹೋಗಿ. ಸೊ ಎಷ್ಟಾಗುತ್ತೆ? 30% ಆನ್ 80,000 24,000 ಆಗುತ್ತೆ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು ವರ್ಕಿಂಗ್ ನೋಟಲ್ಲಿ ಬರೆಸ್ತೀನಿ ಆಮೇಲೆ. ನೆಕ್ಸ್ಟ್ 30% ಆನ್ 85,000 25,500, 30% on 95,000 28,500, 30% on 92,000 27,600, 30% on 1 lakh 30,000. ಸೊ 5 years ಪ್ರಾಫಿಟಲ್ಲಿ 5 years ಟ್ಯಾಕ್ಸ್ ಲೆಸ್ ಮಾಡ್ಕೊಂಡಿದ್ದೀವಿ. ಓಕೆ, ದ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 10 minus 4 6, 7 minus 2 5, 56,000. Here 59,500, 66,500, 64,400, and the last one 70,000. So this is adjusted profit. So ಇದು adjusted profit. Next step, average profit. Average profit ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಟೋಟಲ್ ಪ್ರಾಫಿಟ್ ಬೈ ನಂಬರ್ ಆಫ್ ಇಯರ್ಸ್. ಅಂದರೆ ಈ ಟೋಟಲ್ ಪ್ರಾಫಿಟ್ ಆ್ಯಡ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 1 2 3 4 5 ಇಯರ್ಸ್ ಇದೆ. ಓಕೆ, 5 ಇಯರ್ಸ್. ಸೊ ಇದು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? ಟೋಟಲ್ ಆ್ಯಡ್ ಮಾಡಿಕೊಂಡ್ರೆ 3,16,400. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಡ್ ಮಾಡ್ಕೊಳ್ಳಿ, ಟೋಟಲ್ 5 ಇಯರ್ಸ್ ಪ್ರಾಫಿಟ್ ಆ್ಯಡ್ ಮಾಡಿಕೊಂಡ್ರೆ 3,16,400 ಡಿವೈಡೆಡ್ ಬೈ 5 ಇಯರ್ಸ್. 5 ಇಯರ್ಸ್ ಇದೆ ಪ್ರಾಫಿಟ್, 5 ಇಯರ್ಸ್ ತಗೊಂಡಿದ್ದೀವಿ. ಸೊ ಆ್ಯಾವರೇಜ್ ಎಷ್ಟು ಬರುತ್ತೆ? 63,280. This is average profit. Average profit is 63,280. The next step, step 2, capitalized value. So capitalized value, ನಾನು ನಿಮಗೆ ಫಾರ್ಮುಲಾ ಬರೆಸಿದ್ದೇನಾಗಲೇ. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ capitalized value is average profit divided by normal rate of return into 100. ಆವ್ರೇಜ್ ಪ್ರಾಫಿಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, 63,280 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಕ್ವೆಶ್ಚನಲ್ಲಿ ಕೊಟ್ಟಿದ್ದಾನೆ ಪರ್ಸೆಂಟೇಜು. ಸೊ ಎಲ್ಲಿದೆ ಅದು? ಸೊ ಇಲ್ಲಿದೆ ನೋಡು, ರೀಸನಬಲ್ ರೇಟ್ ಆಫ್ ರಿಟರ್ನ್ 15% ಅಂತ ಇದೆ ಅಲ್ವಾ. ಸೊ ದಿಸ್ ಈಸ್ ನಾರ್ಮಲ್ ರೇಟ್ ಆಫ್ ರಿಟರ್ನ್. 15%ನ 15 ತಗೊಳ್ಳಿ ಇಂಟು 100. ಸೊ ಅದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ವ್ಯಾಲ್ಯೂ? 4,21,867. This is capitalized value, right? Next, step 3, net assets. ನೆಟ್ ಅಸೆಟ್ಸ್ಗೂ ಫಾರ್ಮುಲಾ ಬರೆಸಿದ್ದೀನಿ. ಏನು ನೆಟ್ ಅಸೆಟ್ಸ್ ಫಾರ್ಮುಲಾ? ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲೈಬಿಲಿಟೀಸ್, ರೈಟ್? ಸೊ ಇದರಲ್ಲಿ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಮತ್ತು ಔಟ್ಸೈಡ್ ಲೈಬಿಲಿಟೀಸ್ ಏನಾದರೂ ಕೊಟ್ಟಿದ್ದಾನೆ ಕ್ವೆಶನ್ಸಲ್ಲಿ? ಯಾವುದೇ ಎಂಟ್ರಿ ಇಲ್ಲ. ಆದರೆ ಇಲ್ಲಿ ಒಂದು ಅಮೌಂಟ್ ಕೊಟ್ಟಿದ್ದಾನೆ, ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದಿ ಬಿಸ್ನೆಸ್ ಈಸ್ 3,50,000 ಅಂತೆ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ನಥಿಂಗ್ ಬಟ್ ನೆಟ್ ಅಸೆಟ್ಸ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೂ ಒಂದೇ, ನೆಟ್ ಅಸೆಟ್ಸ್ ಅಂದರೂ ಒಂದೇ. ಸೊ ಹಾಗಾದರೆ
ನೆಟ್ ಅಸೆಟ್ಸ್ ಅಮೌಂಟು ಅವನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ನೆಟ್ ಅಸೆಟ್ಸ್ ಅಂದರು ಸೇಮ್, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೂ ಕೂಡ ಒಂದೇ. ಸೊ ಹಾಗಾದರೆ ಕ್ವೆಶನಲ್ಲಿ ಅವನೇ ಕೊಟ್ಟಿದ್ದಾನೆ ಅಮೌಂಟು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಅಂತ ಕೊಟ್ಟಿದ್ದಾನೆ? 3,50,000. ರೈಟ್. ಸೊ ಹಾಗಾದರೆ ಈಗ ನಾವು ಡೈರೆಕ್ಟಾಗಿ ನೆಟ್ ಅಸೆಟ್ಸ್ ವ್ಯಾಲ್ಯೂ ತಗೋಬೋದು, ಹೌದಾ? ಲಾಸ್ಟ್ ಸ್ಟೆಪ್ goodwill. Under capitalized value of goodwill, the value of goodwill can be calculated with the formula. ಅದಕ್ಕೆ ಫಾರ್ಮುಲಾ ಏನು? goodwill equals to capitalized value minus net assets. What is capitalized value? 4,21,867 minus 4,21,867 minus net assets value is 3,50,000. Right. So what is the value of goodwill? 71,867. So this is value of goodwill. Understood? So this is the method of valuation of goodwill. ಯಾವ ಮೆಥಡ್ ಇದು? ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಮೆಥಡ್ or capitalization of average profit method. Simple steps, only 4 steps ಇರುತ್ತೆ ಇದರಲ್ಲಿ. average profit and adjusted profit, capitalized value, net assets, then goodwill. ಸೊ ಇಲ್ಲಿ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಥರ್ಡ್ ನೆಟ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ, ಗುಡ್ವಿಲ್ ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ದಿ ಫಾರ್ಮುಲಾ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಮೈನಸ್ ನೆಟ್ ಅಸೆಟ್ಸ್. ಓಕೆ, ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಕ್ವೆಶನ್ ಹಾಕಿ ಸಾಲ್ವ್ ಮಾಡ್ತೇನೆ. ಥ್ಯಾಂಕ್ ಯು.